ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಗೆಳೆ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಏನಪ್ಪ ಮಾತೆತ್ತಿ ಸಾಕು ಡೆಕೋರೇಷನ್ಗೆ ನಿಂತ್ಕೊಂಡ್ಬಿಡ್ತಾರೆ ಅಂತ ಅಂದರೆ ಎಸ್, ನಾವು ನೆಕ್ಸ್ಟ್ ಡೆಕೋರೇಷನ್ ಕಂಪ್ನಿ ಓಪನ್ ಮಾಡೋಣ ಅಂತ ಇದ್ದೀವಿ. ನೀವೇ ನಮ್ಗೆ ಆರ್ಡರ್ ಕೊಡಬೇಕು, ಓಕೆನಾ? ಇಲ್ಲಿ ಯಾರ ಬರ್ಡೇಗೆ ಸೆಲಿಬ್ರೇಷನ್ಗೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ರೋಶ್ನಿ ಮೇಡಮ್ ಅವರು ಪಾಪ ಹೆಲ್ಪ್ ಮಾಡ್ತಾ ಇದ್ರು ತುಂಬಾ. ರೋಶ್ನಿದಲ್ಲ, ಅರುಣ್ದಲ್ಲ, ಇಲ್ಲ ನಂದಲ್ಲ. ನನ್ನ ಬರ್ಡೇಗೆ ನಾನೇ ಮಾಡ್ಕೊಂಡ್ಲಾ ಇಲ್ಲ ಅಲ್ವಾ? ಇದು ಬಂದು ನನ್ನ ಫ್ರೆಂಡ್ ಬರ್ಡೇ ಸೆಲಿಬ್ರೇಷನ್, ಸರ್ಪ್ರೈಸ್ ಬರ್ಡೇ ಸೆಲಿಬ್ರೇಷನ್. ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಿ ನಾವು ಸರ್ಪ್ರೈಸ್ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ನಾವು ನಮ್ಮ ಮನೆಯಲ್ಲೇ ಸೆಲಿಬ್ರೇಟ್ ಮಾಡಿದ್ವಿ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡೋಣ ಅಂತ. ಸೊ ಅವ್ರ ಬರ್ಡೇಗೋಸ್ಕರ ಆ್ಯಕ್ಚುಲಿ ರೋಶ್ನಿಗೆ ಸ್ಕೂಲ್ ಹಾಲಿಡೇಸ್ ಇತ್ತು ಅವಾಗ. ಸ್ಕೂಲ್ ಹಾಲಿಡೇಸಲ್ಲಿ ಅವರು ಹೆಲ್ಪ್ ಮಾಡ್ತಾಯಿದ್ರು ಎಲ್ಲ ಡೆಕೋರೇಷನ್ ಮಾಡೋಕ್ಕೆ, ಐಡಿಯಾಸ್ ಕೊಡ್ತಾಯಿದ್ರು. ನಾನು ಈ ಕಡೆ ಮಾಡ್ತಾಯಿದ್ರೆ ಅವ್ರ ಮೇಡಮ್ ಅವರು ಅವ್ರದ್ದು ಡಿಫ್ರೆಂಟಾಗಿ ಈ ಡೆಕೋರೇಷನ್ ನಡೀತಾ ಇತ್ತು. ಅದು ಯಾವ ರೀತಿ ಇತ್ತು, ಯಾರ ಬರ್ಡೇ ಸೆಲಿಬ್ರೇಷನ್ ಅಂತ ನೀವು ಈ ಬ್ಲಾಗ್ನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಈ ಮೇಡಮ್ ಅವರು ಸ್ಪೆಷಲ್ ಅಲ್ವಾ, ಅವರು ಎವ್ರಿ ಟೈಮ್ ಶಿ ಈಸ್ ಎ ಸ್ಪೆಷಲ್. ಅವರು ಸ್ಪೆಷಲಾಗಿ ಡೆಕೋರೇಟ್ ಮಾಡಬೇಕು ಅಂದ್ಬಿಟ್ಟು ನಾವು ಮಾಡ್ತಾಯಿದ್ರೆ, ಇಲ್ಲ ನಾನು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ, ಅದು ವೆಲ್ಕಮಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಮಾಡ್ತಾಯಿದ್ರು. ಬೇಡ ಬಿಡು ರೋಶ್ನಿ, ಜಾತ್ರೆ ಥರ ಆಗ್ಬಿಡುತ್ತೆ, ಬೇಡ ಕಣೆ, ಸೀರಿಯಲ್ ಸೆಟ್ ಹಾಕ್ಬಿಟ್ಟು ಜಾತ್ರೆ ಮಾಡ್ಬಿಟ್ಟಿದ್ದೀವಿ ಅಂತ. ಇಲ್ಲ ಮಮ್ಮಿ ಪರವಾಗಿಲ್ಲ ಮಮ್ಮಿ, ಇಟ್ಸ್ ಎ ಡಿಫ್ರೆಂಟ್ ಅಂತ ಅಂದ್ಲು. ಓಕೆ ಅಂದ್ಬಿಟ್ಟು ಸೀರಿಯಲ್ ಸೆಟ್ ಎಲ್ಲ ಬಂದ್ಬಿಟ್ಟು ರೋಶ್ನಿ ಬರ್ಡೇಲೇ ಹಾಕಿದ್ದಂಥದ್ದು ಅವರಪ್ಪ. ಅದು ಹಾಗೆ ಬಿಟ್ಟಿದ್ವಿ, ಹೆಂಗಿದ್ರು ದೀಪಾವಳಿ ಬರುತ್ತೆ ಬಿಡು ಅಂತ. ಆವಾಗ ಇದನ್ನೆಲ್ಲ ಡೆಕೋರೇಷನ್ ಎಲ್ಲ ತೆಗ್ದುಬಿಟ್ಟಿದ್ವಿ ರೋಶ್ನಿ ಬರ್ಡೇ ಆದಮೇಲೆ. ಆಮೇಲೆ ನನ್ನ ಫ್ರೆಂಡ್ ಬರ್ಡೇಗೆ ಈ ರೀತಿ ನಾವು ಡೆಕೋರೇಷನ್ನ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಡೆಕೋರೇಷನ್ನು. ಇರೋ ಐಟಮಲ್ಲೇ ನಾವು ಬಲೂನ್ ಇದೆ ಅಂದ್ಕೊಂಡು, ಬಲೂನ್ ಮನೇಲಿ ಇದೆ ಅಂದ್ಕೊಂಡು ಬಂದರೆ ಬಲೂನ್ ಇರಲಿಲ್ಲ. ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಮಾಡಿದ್ವಿ. ಯಾರ ಬರ್ಡೇ ಸೆಲಿಬ್ರೇಷನ್ ಅಂತ ಅಂದರೆ ಇಲ್ಲೇ ತೋರಿಸ್ಬಿಟ್ಲು, ಇವಳು ನನ್ನ ಫ್ರೆಂಡ್ ರೇಣುಕಾ ಅಂತ. ರೇಣುಕಾ ಬರ್ಡೇ ಸೆಲಿಬ್ರೇಷನ್ನ ಇಲ್ಲಿ ನಾವು ಸೆಲಿಬ್ರೇಟ್ ಮಾಡ್ತಿರೋವಂಥದ್ದು. ಯಾರೆಲ್ಲ ಬಂದಿದ್ರು ಆ ಬರ್ಡೇ ಸೆಲಿಬ್ರೇಷನ್ಗೆ ಅಂತ ನೀವು ಈ ವ್ಲಾಗ್ನ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ನೆಲ್ಲ ಹೈಡ್ ಮಾಡಿದ್ವಿ. ಹೈಡ್ ಮಾಡಿ ರೇಣುಕಾನ ಸುಮ್ಮನೆ ಊಟಕ್ಕೆ ಅಂತ ಕರೆದು ಅವಳನ್ನ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಅವಳು ಎಲ್ಲ ಕಡೆ ನೋಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಅವಳಿಗೆ ಸರ್ಪ್ರೈಸ್ ಮಾಡ್ತಿದ್ದಾರೆ ಅಂತ. ಸೊ ಆ ಸರ್ಪ್ರೈಸ್ ಯಾವ ರೀತಿ ಇರುತ್ತೆ, ನಮ್ಮ ಅದೃಷ್ಟಕ್ಕೆ ಅವತ್ತು ಫೋನು ಇದು ಡಾಟಾ ಫುಲ್ ಆಗಿಬಿಟ್ಟು ಆ ವಿಡಿಯೋ ಸಿಗಲಿಲ್ಲ ನನಗೆ. ಬಟ್ ಸಿಕ್ಕಿದ್ರಲ್ಲಿ ಮಾಡಿರೋವಂಥ ಈ ವ್ಲಾಗ್. ರೇಣುಕಾ, ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಅಂತ ಹೇಳ್ತಾ ಈ ವ್ಲಾಗ್ ಮುಂದೆ ಯಾವ ರೀತಿ ಬಂತು ಅಂತ ನೋಡ್ತಾ ಇರಿ. Thank you Suma, thank you Kirti, thank you. ಫೈನಲಿ ಸರ್ಪ್ರೈಸ್ ಟು ರೇಣುಕಾ. ಎಲ್ಲ ಬಂದಿದ್ದರು, ಎಲ್ಲ ನಮ್ಮ ಗರ್ಲ್ಸ್ ಬಂದಿದ್ದರು. ತುಂಬಾ ಖುಷಿ ಆಯಿತು ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್. ಇದು ಆ್ಯಕ್ಚುಲಿ ಆಗಿದ್ದಂಥದ್ದು ವೀಕ್ ಡೇ ಎಲ್ಲರೂ ರೆಡಿಯಾಗಿರ್ತಾರೆ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗೋಕ್ಕೆ. ಆದರೆ ಎಲ್ಲರೂ ಬಂದು ರೇಣುಕಂಗೆ ಸರ್ಪ್ರೈಸ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್. ನಾವು ಯಾವಾಗಲೂ ಪ್ರತಿ ಬರ್ಡೇಗಲ್ಲ, ಈ ಮೈಲ್ ಸ್ಟೋನ್ಸ್ ಬರ್ಡೇಗೆ, ಈ ಥರ 35th ಬರ್ಡೇಗೆ ಈ ಥರ ಸೆಲಿಬ್ರೇಟ್ ಮಾಡುವಂಥದ್ದು. ಸೊ ರೇಣುಕಾದು, ರೋಶ್ನಿನೇ ಬರುತ್ತೆ ನನಗೆ, ರೇಣುಕಾದು ಮೈಲ್ ಸ್ಟೋನ್ 35th ಬರ್ಡೇ ಈ ರೀತಿ ಸೆಲಿಬ್ರೇಟ್ ಮಾಡಿದಂಥದ್ದು. ನಮ್ಮ ಇಂಡಿಯಾದಿಂದ ಸುಮಾ ಮತ್ತು ಕೀರ್ತಿನೂ ವಿಶ್ ಮಾಡಿದ್ರು ವಿಡಿಯೋ ಕಾಲಲ್ಲಿ. ಥ್ಯಾಂಕ್ ಯು ಸೋ ಮಚ್ ಗರ್ಲ್ಸ್ ಅಂತ ಹೇಳ್ತಾ ಮೇಡಮ್ದು ಬರ್ಡೇ ಸೆಲಿಬ್ರೇಷನ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. Happy birthday to you. Happy birthday to you. Happy birthday dear Renuka. Happy birthday to you. Hip hip hooray, hip hip hooray.
ಇದೆಲ್ಲ ಒಂದು ಮೆಮೊರಬಲ್ ಫಾರ್ ಅಸ್ ಆ್ಯಂಡ್ ಫಾರ್ ಹರ್ ಫ್ಯಾಮಿಲಿ. ಈ ಏಜಲ್ಲಿ ಈ ಥರ ಮಾಡಿದ್ವಿ ಅನ್ನೋದು ಒಂದು ಮೆಮೊರಬಲ್ ಆಗಿರುತ್ತೆ. ಮಕ್ಕಳುಗಳೆಲ್ಲ ಎಷ್ಟು ಚಿಕ್ಕವರಾಗಿದ್ದರು, ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಅಂತ ಒಂದೊಂದ್ಸರಿ ನೋಡಲಿಕ್ಕೆ ಒಂಥರ ಖುಷಿಯಾಗುವಂಥ ವಿಡಿಯೋಸ್ ಇದೆಲ್ಲನೂ. ರೇರ್ ವಿಡಿಯೋಸ್ ವಿಚ್ ಕ್ಯಾನ್ ನಾಟ್ ಬಿ ಫೌಂಡ್ ಇನ್ ಯೋರ್ ಫೋನ್ಸ್. ಯಾವಾಗಲೂ ನಮ್ಮ ಫೋನ್ ತೆಗೆದು ನಾವು ನೋಡೋಕ್ಕಾಗಲ್ಲ, ಆದರೆ ಈ ಥರ ಒಂದು ವಿಡಿಯೋ ಆಗಿ ಮೆಮೊರಬಲ್ ಆಗಿ ನಾನು ಕೊಡ್ತಿರೋದು ರೇಣುಕಂಗೆ ಆ್ಯಸ್ ಎ ಪ್ರೆಸೆಂಟ್. ಅವಳು ಯಾವಾಗ ಬೇಕಾದ್ರೂ ನೋಡ್ಕೊಳ್ಳೋ ಅಂಥ ವಿಡಿಯೋ. ತುಂಬಾ ಖುಷಿ ಆಯಿತು. ಎಲ್ಲರೂ ಬಂದು ಸರ್ಪ್ರೈಸ್ ಮಾಡಿ ಅವಳಿಗೆ ಸ್ಪೆಷಲಾಗಿ ಅವಳ 35th ಬರ್ಡೇ ಜರ್ನಿನ ನಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಆ್ಯಂಡ್ ಆಲ್ ದ ಗರ್ಲ್ಸ್. ಮಕ್ಕಳುಗಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಕೇಕ್ ಮಾತ್ರ ತುಂಬ ಆಸಮ್ ಆಗಿತ್ತು. ಕೇಕ್ ಗುರೂಸ್ ಅಂತ ಈ ಕೇಕ್ನ ಆರ್ಡ್ರ್ ಮಾಡಿದ್ದಂಥದ್ದು, ಪೈನಾಪಲ್ ಫ್ಲೇವರ್. ತುಂಬಾ ಚೆನ್ನಾಗಿತ್ತು. ಪ್ಯೂರ್ ವೆಜಿಟೇರಿಯನ್. ಯಾಕೆಂತಂದರೆ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ಅವಳ ಬರ್ಡೇ ಸೆಲೆಬ್ರೇಟ್ ಆಗಿತ್ತು. ಎಲ್ಲರೂ ವೆಜಿಟೇರಿಯನ್ ಆಗಿದ್ದರು ಎಕ್ಸೆಪ್ಟ್ ಫ್ಯೂ ಗರ್ಲ್ಸ್. ಸೊ ಅದಕ್ಕೋಸ್ಕರನೇ ವೆಜಿಟೇರಿಯನ್ ಕೇಕ್ನ ಆರ್ಡ್ರ್ ಮಾಡಿದಂಥದ್ದು. ತುಂಬಾ ಚೆನ್ನಾಗಿತ್ತು. ಮತ್ತು ರೇಣುಕಂಗೆ ಈ ಸರಿ ಸ್ಪೆಷಲಾಗಿ ನಾವು ಬರ್ಡೇ ಪ್ರೆಸೆಂಟ್ನ ಕೊಟ್ಟಿದ್ದಂಥದ್ದು. ಏನು ಬರ್ಡೇ ಪ್ರೆಸೆಂಟು ಅಂತಂದರೆ, ಎಲ್ಲರೂ ಇಲ್ಲಿ ಒಂದೊಂದು ಕೆಲಸನ ವಹಿಸ್ಕೊಂಡಿದ್ದಂಥದ್ದು. ಹೋಗಿ ಐಟಮ್ನ ತೊಗೊಂಬರೋದಾಗಲಿ, ಅದನ್ನು ಪಾರ್ಸಲ್ ಮಾಡೋದಾಗಲಿ, ಇಲ್ಲಿ ಎಲ್ಲ ಸೆಲಿಬ್ರೇಟ್ ಮಾಡೋದಾಗಲಿ, ಎಲ್ಲರೂ ಸೇರಿ ಮಾಡೋದಾಗಲಿ, ತುಂಬಾ ಚೆನ್ನಾಗಿತ್ತು ಈ ಪ್ರೋಸೆಸ್. ಏನು ಪ್ರೆಸೆಂಟು ಅಂತ ನೀವು ಈ ವ್ಲಾಗ್ನ ನೋಡ್ತಾ ಇರಿ. ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ವಿ ಅಂತ ಹೇಳಿದ್ವಿ. ಎಲ್ಲರೂ ಹೋಗಿ ತರೋದಾಗಲಿ, ಸುಮಾ ತೊಗೊಂಬಂದ್ಲು, ಅದನ್ನು ಸೀರೆನ ಕಳಿಸೋದಾಗಲಿ, ಕೀರ್ತಿ ಕಳಿಸಿದ್ಲು. ಇಲ್ಲಿರೋರೆಲ್ಲ ಸೆಲಿಬ್ರೇಷನ್ನಲ್ಲಿ ಎಂಗೇಜ್ ಆಗಿದ್ದಾಗಲಿ, ಎಲ್ಲರೂ ತುಂಬಾ ಚೆನ್ನಾಗಿ ಎಂಗೇಜ್ಡ್ ಆಗಿ ಸೆಲಿಬ್ರೇಟ್ ಮಾಡಿದಂಥ ಬರ್ಡೇ. ಸೊ ಇಲ್ಲಿ ನಾನು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ಶರ್ಮಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಸರಿ ಹೇಳಿದ್ದಷ್ಟೇ, ಸರ್ ತೊಗೊಂಬರ್ತೀರಾ ಅಂತ ಇಂಡಿಯಾದಿಂದ. ಶೋರ್ ತೊಗೊಂಬರ್ತೀನಮ್ಮ ಅಂತ ಹೇಳಿದ್ರು. ಯಾರಿಗೆ ಏನು ಏನೂ ಕೇಳ್ದಂಗೆ ಅವ್ರು ತೊಗೊಬಂದರು. ಥ್ಯಾಂಕ್ ಯು ಸೋ ಮಚ್ ಸರ್, ಇಟ್ ಮೀನ್ಸ್ ಎ ಲಾಟ್ ಅಂತ ಹೇಳ್ತಾ, ಅವಳ ಬರ್ಡೇ ಸೆಲಿಬ್ರೇಷನ್ಗೆ, ಅವಳ ಬರ್ಡೇಗೆ ಪ್ರೆಸೆಂಟ್ ಕೊಟ್ಟಿದ್ದಂಥದ್ದು ನಾವು ಮೈಸೂರು ಸಿಲ್ಕ್ ಸ್ಯಾರಿ. ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗೋವಂಥ ಈ ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಕೊಟ್ಟಿದ್ದಂಥದ್ದು. ಅವಳ ಕಲರ್ಗೆ ತುಂಬಾ ಆಪ್ಟ್ ಆಗುತ್ತೆ, ರೆಡ್ ಕಲರ್ ಅಂತ ಅವಳಿಗೆ ಕೊಟ್ಟಿದ್ದಂಥದ್ದು. ಮತ್ತು ಇನ್ನೊಂದೇನಂತ ಅಂದರೆ, ನಾವು ಬರ್ಡೇ ಸೆಲಿಬ್ರೇಷನ್ಸಲ್ಲಿ ನಮ್ಮ ಮನೆಯಿಂದ ಮಾಡೋವಂಥ ಒಂದೊಂದು ಡಿಶ್ ತರೋವಂಥದ್ದು. ಇಲ್ಲಿ ಎಷ್ಟೊಂದು ಡಿಶ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸಾರಿ ಗರ್ಲ್ಸ್. ಇದಾಗಿತ್ತು ಈ ವ್ಲಾಗ್. ನಮಗಂತೂ ತುಂಬಾ ಇಷ್ಟ ಆಗೋವಂಥ ವ್ಲಾಗ್, ಈ ಥರ ಮೆಮೊರಬಲ್ ಆಗಿರೋವಂಥ ವ್ಲಾಗ್ಸ್. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ವಿಟೇಷನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು.